ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಹೊಸ ಪ್ಲಾನ್ ಒಂದನ್ನ ರೂಪಿಸಿಕೊಂಡಿದೆ. ಉತ್ತರ ಭಾರತದಲ್ಲೂ ಕೂಡ ಪಕ್ಷವನ್ನ ಸಂಘಟಿಸುವುದಕ್ಕೆ ದೇವೇಗೌಡರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಎಸ್ಪಿ ಜೊತೆ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಳ್ಳೋ ಚಾನ್ಸಸ್ ಬಹುತೇಕವಾಗಿದೆ. ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶದಲ್ಲೂ ಕೂಡ ಸ್ಪರ್ಧಿಸುವುದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಇವತ್ತು ದೆಹಲಿಗೆ ಎಚ್.ಡಿ. ದೇವೇಗೌಡ ತೆರಳುತ್ತಾರೆ. ಹೊಂದಾಣಿಕೆ ಕುರಿತು ದೇವೇಗೌಡರು ಚರ್ಚೆಯನ್ನು ಕೂಡ ನಡೆಸ್ತಾರೆ. ಒಟ್ಟಾರೆಯಾಗಿ ಮುಂಬರುವಂತಹ ಲೋಕಸಭೆ ಎಲೆಕ್ಷನ್ಗೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಒಂದನ್ನ ರೂಪಿಸಿಕೊಂಡಿದೆ. ಏನಪ್ಪಾ ಅಂದ್ರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಉತ್ತರ ಭಾರತದಲ್ಲೂ ಕೂಡ ಪಕ್ಷವನ್ನ ಸಂಘಟಿಸೋದಕ್ಕೆ ದೇವೇಗೌಡರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಎಸ್ಪಿ ಜೊತೆ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಳ್ಳೋ ಚಾನ್ಸಸ್ ಬಹುತೇಕವಾಗಿದೆ. ಬಹುಶಃ ಮಹಾಗಠಬಂಧನ್ಗೆ ಎಲ್ಲರೂ ಕೂಡ ಸಿದ್ಧವಾಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶದಲ್ಲೂ ಕೂಡ ಸ್ಪರ್ಧಿಸೋದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಇವತ್ತು ದೆಹಲಿಗೆ ಎಚ್.ಡಿ. ದೇವೇಗೌಡರು ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಹೊಂದಾಣಿಕೆಯ ವಿಚಾರವಾಗಿ ದೇವೇಗೌಡರು ಚರ್ಚೆಯನ್ನು ಕೂಡ ಮಾಡ್ತಾರೆ. ಚರ್ಚೆಯಲ್ಲಿ ಏನೆಲ್ಲ ಆಗುತ್ತೆ ಕಾದು ನೋಡ್ಬೇಕು. ಲೋಕಸಭಾ ಎಲೆಕ್ಷನ್ಗೆ ಎಲ್ಲಾ ಪಕ್ಷಗಳು ಒಂದೊಂದು ರೀತಿಯಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ. ಒಂದು ಕಡೆ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಕಾಂಗ್ರೆಸ್ ಒಂದು ಸಾಕಷ್ಟು ಎಕ್ಸಾಮ್ ಇಟ್ಟಿದೆ. ಈ ಎಕ್ಸಾಮ್ ಅಲ್ಲಿ ಪಾಸ್ ಆದವನಿಗೆ ಮಾತ್ರ ಟಿಕೆಟ್ ಅಥವಾ ಪಾಸ್ ಆದವನೇ ಬಾಸ್ ಅಂತ ಕಾಂಗ್ರೆಸ್ ಇದ್ರೆ, ಬಿಜೆಪಿ ಕೂಡ ತನ್ನ ಅಂದ್ರೆ ಸುಮ್ಮನೆ ಕೂತಿಲ್ಲ. ಅದು ತನ್ನ ಪ್ಲಾನ್ ಅನ್ನ ಅಥವಾ ತನ್ನ ಯೋಜನೆಗಳನ್ನ ರೂಪಿಸ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಜೆಡಿಎಸ್ ನಾನು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ಈಗ ಹೊಸ ಪ್ಲಾನ್ ಒಂದನ್ನ ರೂಪಿಸ್ಕೊಂಡಿದೆ. ಏನಪ್ಪಾ ಅಂದ್ರೆ ಉತ್ತರ ಭಾರತದಲ್ಲೂ ಕೂಡ ಪಕ್ಷವನ್ನ ಸಂಘಟಿಸುವುದಕ್ಕೆ ದೊಡ್ಡ ಗೌಡ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಎಸ್ಪಿ ಜೊತೆ ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಳ್ಳೋ ಚಾನ್ಸಸ್ ಬಹುತೇಕವಾಗಿದೆ. ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶದಲ್ಲೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಇವತ್ತು ದೆಹಲಿಗೆ ದೇವೇಗೌಡರು ಹೋಗ್ತಾ ಇದ್ದಾರೆ. ಅಲ್ಲಿ ಹೋದ ನಂತರ ಚರ್ಚೆಯನ್ನು ಮಾಡ್ತಾರೆ. ಚರ್ಚೆ ಮಾಡಿ ಮುಂದೆ ತಮ್ಮ ನಿರ್ಧಾರ ಏನು ಅನ್ನೋದನ್ನ ತಿಳಿಸ್ತಾರೆ. ಹಾಗೆ ಲೋಕಸಭೆ ಎಲೆಕ್ಷನ್ಗೂ ಕೂಡ ಸನ್ನದ್ಧವಾಗ್ತಾ ಇದ್ದಾರೆ. ದೊಡ್ಡಗೌಡರು ಈಗ ಉತ್ತರ ಭಾರತದಲ್ಲೂ ಕೂಡ ನಮ್ಮ ಪಕ್ಷವನ್ನ ಸಂಘಟನೆ ಮಾಡಬೇಕು, ಬಲಗೊಳಿಸಬೇಕು ಅಂತ ಪ್ಲಾನ್ ರೂಪಿಸ್ಕೊಂಡಿದ್ದಾರೆ. ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ ನಂತರ ಚರ್ಚೆಯನ್ನ ಮಾಡ್ತಾರೆ. ಚರ್ಚೆ ಮಾಡಿದ ನಂತರ ಪಕ್ಷ ಸಂಘಟಿಸೋದ್ರ ಬಗ್ಗೆ, ಉತ್ತರ ಭಾರತದಲ್ಲೂ ಕೂಡ ಪಕ್ಷ ಸಂಘಟಿಸೋದ್ರ ಬಗ್ಗೆ ಗೌಡ್ರು ಪ್ಲಾನ್ ಮಾಡ್ತಾರೆ. ಬನ್ನಿ ಮತ್ತಷ್ಟು ಮಾಹಿತಿಯ ಜೊತೆಗೆ ವಿಶ್ಲೇಷಣೆಯನ್ನು ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರ್ಲಿಂಗ್ ಸ್ವಾಮಿ ಹೊಳಿಮಠ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರ್ಲಿಂಗ್ ಸ್ವಾಮಿ ಅವರೇ, ಗುಡ್ ಮಾರ್ನಿಂಗ್. ಈಗ ಮಹಾಗಠಬಂಧನ್ ಬಹುಶಃ ಶುರು ಆಗಿಬಿಟ್ಟಿದೆ ಎಲ್ಲ ಈ ಒಂದು ಪ್ರಾದೇಶಿಕ ಪಕ್ಷಗಳಲ್ಲಿ. ಆದರೆ ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶದಲ್ಲೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಜೆಡಿಎಸ್ ನಿರ್ಧಾರ ಮಾಡ್ಕೊಂಡಿದೆ. ಅಂದ್ರೆ ಯಾವ ರೀತಿಯಾಗಿ ವಿಶ್ಲೇಷಿಸಬಹುದು ಇದನ್ನ ಅಂತ? ವಿದ್ಯಾ, ದೇಶದಲ್ಲಿ ಪಂಚ ರಾಜ್ಯಗಳಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಈ ಹಿನ್ನೆಲೆಯಲ್ಲಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಮಹಾಮೈತ್ರಿಗೆ ಗೆಲುವು ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಹುಟ್ಕೊಂಡಿದೆ. ಹಾಗಾಗಿ ದೇವೇಗೌಡರು ಈಗಾಗಲೇ ಬಿಎಸ್ಪಿ ಜೊತೆಗೆ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಂಡಿದ್ರು. ಆ ಮೈತ್ರಿಯನ್ನ ಲೋಕಸಭೆಗೂ ವಿಸ್ತರಣೆ ಮಾಡುವಂತಹ ಪ್ಲಾನ್ ಅಲ್ಲಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಸಂಖ್ಯಾಬಲದ ಮೇಲೆ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಜೆಡಿಎಸ್ ಪಕ್ಷ ಕೂಡ ತನ್ನ ಸಂಖ್ಯಾಬಲವನ್ನ ಹೆಚ್ಚು ಮಾಡಿಸೋದಕ್ಕೆ, ಅಂದ್ರೆ ಸಂಸದರ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಗಳನ್ನ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಬಿಎಸ್ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಉತ್ತರ ಪ್ರದೇಶದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅನ್ನೋದು ದೇವೇಗೌಡರ ತಂತ್ರಗಾರಿಕೆ ಆಗಿದೆ. ಅದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಶರದ್ ಪವಾರ್ ಅವರ ನೇತೃತ್ವದ ಪಕ್ಷದ ಜೊತೆಗೂ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮಹಾಮೈತ್ರಿಗೆ ಗೆಲುವಾದ್ರೆ ಪ್ರಧಾನಿ ಆಗುವಂತಹ ಅವಕಾಶ ಸಹಿತ ದೇವೇಗೌಡರಿಗೆ ಇರುವ ಹಿನ್ನೆಲೆಯಲ್ಲಿ ದೇವೇಗೌಡರು ತಮ್ಮ ಸಂಸದರ ಹೆಚ್ಚು ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ಅವುಗಳಲ್ಲಿ ಇದು ಒಂದು. ಹಾಗಾಗಿ ಮುಂಬರುವ ಲೋಕಸಭೆ ಚುನಾವಣೆಯನ್ನ ಜೆಡಿಎಸ್ ತೆಗೆದುಕೊಂಡಿದೆ ಅನ್ನೋದಕ್ಕೆ ಇದು ಉದಾಹರಣೆಯಾಗಿದೆ ವಿದ್ಯಾ. ಈಗ ಧನ್ಯವಾದ ಗುರ್ಲಿಂಗ್ ಸ್ವಾಮಿ ಅವರೇ ತಮ್ಮೆಲ್ಲ ಮಾಹಿತಿಗೆ.